ಈ ಮ್ಯಾನೇಜ್ಮೆಂಟ್ ಯಾವಾಗಲೂ ಇದ್ದಿದೆ. ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ಆರ್ಸಿಬಿ ಫ್ಯಾನ್ಸ್ ಗಳಿಗೆ ಪೂರಕವಾಗಿಲ್ಲ. ಆರ್ಸಿಬಿ ಫ್ಯಾನ್ಸ್ ಕೆಂಡ ಕಾಡ್ತಿದ್ದಾರೆ. ಮಾತೆತ್ತಿದ್ರೆ ಟಿಕೆಟ್ ರೇಟು 2000 3000ದಿಂದ ಸ್ಟಾರ್ಟ್ ಆಗುತ್ತೆ. ಬರೀ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ 2 ನಿಮಿಷಕ್ಕೆ ಆರ್ಸಿಬಿ ಟಿಕೆಟ್ ಸೋಲ್ಡ್ ಔಟ್. ಪೀಕ್ ಅಲ್ಲಿ ಹೋಗುತ್ತೆ. ಬ್ಲಾಕ್ ಅಲ್ಲಿ ಟಿಕೆಟ್ ಮಾತ್ರ ಆರ್ಸಿಬಿದು ಪೀಕ್ ಅಲ್ಲಿ ಹೋಗುತ್ತೆ. ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇನ್ನೇನು IPL ಫೀವರ್ ಶುರುವಾಯಿತು. ಆರ್ಸಿಬಿ ಫ್ಯಾನ್ಸ್ ಅಂತೂ ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಯಾವಾಗಪ್ಪ ನಮ್ಮ ಆರ್ಸಿಬಿ ಮ್ಯಾಚ್ ಶುರು ಆಗುತ್ತೆ ಅಂತ. ಮಾರ್ಚ್ 22ರಿಂದ KKR ವರ್ಸಸ್ ಆರ್ಸಿಬಿ ನಡುವೆ ಉದ್ಘಾಟನಾ ಪಂದ್ಯ ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ನಡೆಯುತ್ತೆ. ಅಂದರೆ ಉದ್ಘಾಟನೆ ಪಂದ್ಯದಲ್ಲಿ ಆರ್ಸಿಬಿ ಮತ್ತು KKR ನಡುವೆ ಒಂದು ದೊಡ್ಡ ಮದಗಜಗಳ ಕಾಳಗ ಅಂತಾನೆ ಹೇಳ್ಬೋದು. ಈ ಕಾಳಗಕ್ಕೆ ಆರ್ಸಿಬಿ ಅಭಿಮಾನಿಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಿದ್ದಾರೆ. ಅಲ್ಲದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವಾಗ ಫಸ್ಟ್ ಮ್ಯಾಚ್ ಆರ್ಸಿಬಿ ನಡೆಯುತ್ತೆ ಅಂತ ಅದಕ್ಕೂ ಕೂಡ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ. ಏಪ್ರಿಲ್ 2ರಂದು ನಡೆಯುವ ಗುಜರಾತ್ ಟೈಟನ್ಸ್ ಮತ್ತು ಆರ್ಸಿಬಿ ನಡುವಿನ ಕಾಳಗದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೆಯುತ್ತೆ. ಇದಕ್ಕೋಸ್ಕರ ಇವತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ತನ್ನ ವೆಬ್ಸೈಟ್ನಲ್ಲಿ ಟಿಕೆಟ್ಗಳನ್ನು ಬಿಟ್ಟಿತ್ತು. ಈ ಟಿಕೆಟ್ಗಳು ಕೇವಲ 2 ನಿಮಿಷಗಳಲ್ಲಿ ಎಲ್ಲ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇದನ್ನ ನೋಡ್ಬಿಟ್ಟು ಫ್ಯಾನ್ಸ್ ಕ್ಷಣಕಾಲ ಶಾಕ್ ಆಗಿದ್ದಂತೂ ಸತ್ಯ. ಅಲ್ಲದೆ ಮ್ಯಾನೇಜ್ಮೆಂಟ್ ವಿರುದ್ಧ ಕಿಡಿಕಾರ್ತಿದ್ದಾರೆ. ಏನಕ್ಕಪ್ಪ ಅಂತಂದರೆ ಈ ಮ್ಯಾನೇಜ್ಮೆಂಟ್ ಯಾವಾಗಲೂ ಇದ್ದಿದೆ. ನಾವಿನ್ನೂ ವೆಬ್ಸೈಟ್ ಓಪನ್ ಮಾಡ್ಕೊಂಡಿರಲ್ಲ, ಆಲ್ರೆಡಿ ಸೋಲ್ಡ್ ಔಟ್ ಆಗಿರುತ್ತೆ, ಬರೀ ಇದೇ ಥರ ಇರುತ್ತೆ ಅಂತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧ ಆರ್ಸಿಬಿ ಫ್ಯಾನ್ಸ್ ಕೆಂಡ ಕಾಡ್ತಿದ್ದಾರೆ. ಈ ಟಿಕೆಟ್ ವಿಚಾರವಾಗಿ ನಿಮಗೆ ಕೆಲವೊಂದಿಷ್ಟು ಮಾಹಿತಿ ಕೂಡ ನಾನು ಕೊಡ್ತೀನಿ. ಏನಂತಂದರೆ ಇವಾಗ ಆರ್ಸಿಬಿ ಅನ್ಬಾಕ್ಸ್ ಇವೆಂಟ್ ನಡೀತು. ಆ ಅನ್ಬಾಕ್ಸ್ಗೆ ಸಾಕಷ್ಟು ಅಂದರೆ ಕರ್ನಾಟಕದ ಪ್ರತಿಭೆಗಳಿಂದ ಹಿಡಿದು ಆಸ್ಟ್ರೇಲಿಯಾದ ಸಿಂಗರ್ ತನಕ ಒಂದು ಗೆಸ್ಟ್ಗಳು ಬಂದಿದ್ರು, ಪರ್ಫಾರ್ಮೆನ್ಸ್ ಆಯಿತು, ಅದ್ದೂರಿಯಾಗಿ ಆ ಅನ್ಬಾಕ್ಸ್ ಇವೆಂಟ್ ಮುಕ್ತಾಯಗೊಂಡಿತು. ಫ್ಯಾನ್ಸ್ ಕೂಡ ಈ ಥರ ಒಂದು ಈವೆಂಟನ್ನು ಯಾವ ಫ್ರಾಂಚೈಸಿನೂ ಮಾಡಲ್ಲ ಅಂತ ಒಂದು ಹೆಮ್ಮೆಯಿಂದ ಹೇಳ್ಬಿಟ್ಟು ಎಲ್ಲ ಹೋದರು. ಅದು ಗೊತ್ತಿರೋ ವಿಚಾರನೆ. ಇದ್ರ ನಡುವೆ ಸ್ಟೇಡಿಯಮ್ಮಿಂದ ಹೊರಬಂದಂಥ ಕೆಲವು ಫ್ಯಾನ್ಸು, ನಾನು ಯಾಕೆಂದರೆ ಒಂದು ಫ್ಯಾನ್ಸನ್ನು ಮಾತಾಡಿಸಿದಾಗ ಗೊತ್ತಾಯಿತು, ಟಿಕೆಟ್ ವಿಚಾರದಲ್ಲಿ ಮ್ಯಾನೇಜ್ಮೆಂಟ್ ಯಾವುದೇ ರೀತಿಯ ಆರ್ಸಿಬಿ ಫ್ಯಾನ್ಸ್ಗಳಿಗೆ ಪೂರಕವಾಗಿಲ್ಲ. ಮಾತೆತ್ತಿದ್ರೆ ಟಿಕೆಟ್ ರೇಟು 2000 3000ದಿಂದ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆರ್ಸಿಬಿ ಫ್ಯಾನ್ಸ್ಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇಷ್ಟೊಂದು ರೇಟ್ ಯಾಕೆ ಮಾಡಬೇಕಿತ್ತು? ಆಯಿತು, ರೇಟ್ ಎಷ್ಟಾದರೂ ಆಗಲಿ, ನಾವು ಆರ್ಸಿಬಿ ಫ್ಯಾನ್ಸು ಕೊಡ್ತೀವಿ, ತಗೊಳ್ತೀವಿ, ಆಯಿತು. ಬರೀ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ 2 ನಿಮಿಷಕ್ಕೆ ಆರ್ಸಿಬಿ ಟಿಕೆಟ್ ಸೋಲ್ಡ್ ಔಟ್. ಅದು ಅನ್ಬಾಕ್ಸ್ದಾಗಲಿ ಮ್ಯಾಚ್ದಾಗಲಿ ಯಾವುದೇ ಇರಲಿ ಸೋಲ್ಡ್ ಔಟ್. ಈ ಥರ ಮಾಡಿದ್ರೆ ನಾವು ಫ್ಯಾನ್ಸು ಯಾವ ರೀತಿ ಟಿಕೆಟ್ ತಗೋಬೇಕು ಅಂತ ಫ್ಯಾನ್ಸು ತುಂಬ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಅವರ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಇದನ್ನು ಮ್ಯಾನೇಜ್ಮೆಂಟ್ ಈ ವಿಚಾರ ಗೊತ್ತಿಲ್ವಾ? ಎಷ್ಟು ಟಿಕೆಟ್ ಅವೈಲಬಿಲಿಟಿ ಇರುತ್ತೆ, ಆ ಆನ್ಲೈನಲ್ಲಿ ಎಷ್ಟಿರುತ್ತೆ, ಆಫ್ಲೈನಲ್ಲಿ ಎಷ್ಟಿರುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಾನಿವತ್ತು ಹೇಳ್ತೀನಿ. ಆರ್ಸಿಬಿಯ ಅಧಿಕೃತ ವೆಬ್ಸೈಟಲ್ಲಿ ಇವತ್ತು ಏಪ್ರಿಲ್ 2ರಂದು ನಡೆಯುವ ಗುಜರಾತ್ ಟೈಟನ್ಸ್ ಮತ್ತು ಆರ್ಸಿಬಿ ನಡುವಿನ ಪಂದ್ಯಕ್ಕೆ ಟಿಕೆಟ್ ಬಿಟ್ಟಿದ್ದಾರೆ. ಆಲ್ರೆಡಿ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ. ಇಲ್ಲಿ ನಿಮಗೆ ಒಂದು ವಿಚಾರ ಏನು ಹೇಳ್ತೀನಿ ಅಂತಂದರೆ, ಒಬ್ಬ ವ್ಯಕ್ತಿ ಅಂದರೆ ಒಂದು ಅಕೌಂಟಿಂದ ನೀವು ಟಿಕೆಟ್ ಬುಕ್ ಮಾಡ್ತೀರಾ ಅಂತಂದರೆ ಜಸ್ಟ್ 2 ಅಷ್ಟೇ, ಜಸ್ಟ್ 2. ಅದು ಎಷ್ಟು ಗೊತ್ತಾ? ನಿಮಗೆ ಸ್ಟಾರ್ಟಿಂಗ್ ಪ್ರೈಸೇ 2800 3000ದಿಂದ ಮೇಲಿದೆ. ಹೈಯೆಸ್ಟ್ ಎಷ್ಟಿದೆ ಅಂತಂದರೆ 58,000 60,000 70,000 1 ಲಕ್ಷದವರೆಗೂ ಈ ಟಿಕೆಟ್ ಹೋಗುತ್ತೆ. ಇನ್ನು ಬ್ಲ್ಯಾಕಲ್ಲಂತೂ ನೀವು ಕೇಳಬೇಡಿ. ಯಾಕೆಂತಂದರೆ ನೀವು ಸ್ಟೇಡಿಯಂ ಹೊರಗಡೆ ಟಿಕೆಟ್ ಇಲ್ಲದೆ ಬಂದು ಅಲ್ಲಿ ಬ್ಲ್ಯಾಕಲ್ಲಿ ಮಾರ್ತಾ ಇದ್ದಾಗ ನೋಡಿದ್ರೆ ಗೊತ್ತಾಗುತ್ತೆ. ಪೀಕಲ್ಲಿ ಹೋಗುತ್ತೆ. ಬ್ಲ್ಯಾಕಲ್ಲಿ ಟಿಕೆಟ್ ಮಾತ್ರ ಆರ್ಸಿಬಿದು ಪೀಕಲ್ಲಿ ಹೋಗುತ್ತೆ. ಯಾಕೆಂದರೆ ಅಲ್ಲಿ ಪ್ರೆಸೆಂಟ್ ಹೋದವ್ರಿಗೆ ನಮಗೆ ಗೊತ್ತಿದೆ. ಸೊ ಹಿಂಗಾಗಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ವಿರುದ್ಧ ಫ್ಯಾನ್ಸ್ ಅಂತೂ ತುಂಬ ಸಿಟ್ಟಾಗಿದ್ದಾರೆ. ನಾವು ಇಷ್ಟು 17 ವರ್ಷಗಳಿಂದ ಆರ್ಸಿಬಿ ಕಪ್ ಗೆಲ್ಲದಿದ್ರು ಪರವಾಗಿಲ್ಲ, ಇಷ್ಟು ಲಾಯಲ್ ಆಗಿದ್ದೀವಿ. ನಮಗೆ ಫ್ಯಾನ್ಸ್ಗೆ ಒಂದು ಟಿಕೆಟ್ ತಗೊಂಡು ಕೊಟ್ಬಿಟ್ಟು ಹೋಗದೇ ಇರೋಷ್ಟು ನೀವು ಪೂರಕವಾಗಿಲ್ಲ. ಫ್ಯಾನ್ಸ್ ಅಂದರೆ ಅಷ್ಟು ಕೀಳು ಮಾಡ್ತೀರಾ ನೀವು ಮ್ಯಾನೇಜ್ಮೆಂಟ್ ಅವರು. ಬೇರೆ ಸ್ಟೇಡಿಯಮ್ಗೆ ಹೋಲ್ಸ್ಕೊಂಡ್ರೆ, ಬೇರೆ ಟೀಮ್ ಅವ್ರಿಗೆ ಹೋಲ್ಸ್ಕೊಂಡ್ರೆ ಆರ್ಸಿಬಿದೇ ಜಾಸ್ತಿ, ಬೇಸಿಕ್ಕೆ ಅಂದರೆ ಸ್ಟಾರ್ಟಿಂಗ್ ಪ್ರೈಸೇ ಜಾಸ್ತಿ ಇರುತ್ತೆ ಅಂತ ಫ್ಯಾನ್ಸು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಅಂದರೆ ಬರೀ ಇವಾಗ ಏನು ಗೊತ್ತಾ, ನೀವೇನಾದರೂ ಒಂದು ಅಕೌಂಟಿಂದ ಬುಕ್ ಮಾಡ್ತೀರಾ ಅಂತಂದರೆ ಜಸ್ಟ್ 2 ಟಿಕೆಟ್ ಅಷ್ಟೇ. ವೀಕ್ಷಕರೇ, ಟಿಕೆಟ್ ರೇಟು ಯಾವ ರೀತಿ ಇದೆ? ಏಪ್ರಿಲ್ 2ರಂದು ಚಿನ್ನಸ್ವಾಮಿಯಲ್ಲಿ ನಡೆಯುವ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ಸಿಬಿ ನಡುವಿನ ಪಂದ್ಯಕ್ಕೆ ಟಿಕೆಟ್ ಯಾವ ರೀತಿ ಇದೆ, ಅದರ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ನೋಡಿ. ಮೊದಲನೇದು ಫಸ್ಟು ಇಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. TKTG ಅನೆಕ್ಸ್ ಅಂತ ಒಂದು ಸ್ಟ್ಯಾಂಡ್ ಇದೆ. ಅದ್ರ ಪ್ರೈಸು 4,000ದಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ಪ್ರೈಸ್ 4,000ದಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕತಾರ್ ಏರ್ವೇಸ್ ಜಾವಗಲ್ ಶ್ರೀನಾಥ್ ಸ್ಟ್ಯಾಂಡ್ ಅಂತ P1 ಅನೆಕ್ಸ್ ಅಂತ ಅಂತಾರೆ. ಆ ಸ್ಟ್ಯಾಂಡ್ ಬೆಲೆ 6,000 ಪರ್ ಹೆಡ್, ಒಬ್ಬರಿಗೆ 6,000 ರೂಪಾಯಿ ಇದೆ. ಇನ್ನು KEB ವೈರ್ಗಳು ಮತ್ತು ಕೇಬಲ್ಗಳು ಎ ಸ್ಟ್ಯಾಂಡ್ ಅಂತ ಅದಕ್ಕೊಂದು ಸ್ಟ್ಯಾಂಡ್ ಮಾಡಿದ್ದಾರೆ. ಅಂದರೆ ಇದೆಲ್ಲ ಈ ಕಂಪನಿ ನೇಮ್ ಏನಂತಂದರೆ ಅದು ಫ್ರಾಂಚೈಸಿಗೆ ಸ್ಪಾನ್ಸರ್ ಇರ್ತಾರೆ, ಆ ಒಂದು ನೇಮನ್ನು ಇಲ್ಲಿ ಇಟ್ಟಿರ್ತಾರೆ. ಈ ಸ್ಟ್ಯಾಂಡ್ ಬೆಲೆ 2,300 ಇದೆ. ಅಂದರೆ ಇದು ಓಕೆ, ಕಾಮನ್ ಫ್ಯಾನ್ಸ್ಗಳು ಸ್ವಲ್ಪ ಬೇಸ್ ಪ್ರೈಸಿಂದ ನೋಡೋದಾದರೆ 2,300 ಇದು ಹೋಗ್ತಾರೆ. ಬಟ್ ಆಲ್ರೆಡಿ 2 ನಿಮಿಷಕ್ಕೆ ಎಲ್ಲ ಬುಕ್ ಆಗಿದೆ.
ಯಾರಿಗೂ ಸಿಕ್ಕಿಲ್ಲ. ನೀವು ಯಾವ್ದು ಆರ್ ಸಿ ಬಿ ಫ್ಯಾನ್ಸ್ 10 ಜನ ಕೇಳಿದ್ರೆ ಅದರಲ್ಲಿ 10 ಜನಕ್ಕೆ ಟಿಕೆಟ್ ಸಿಕ್ಕಿದ್ರೆ ಡೌಟು. 9 ಜನ ಅಲ್ಲ, 10 ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ. ನೀವು ಯಾರನ್ನೇ ಕೇಳಿ, ಆಯಿತಾ. ಅದಾದಮೇಲೆ ಪೂಮಾ ಬಿ ಸ್ಟ್ಯಾಂಡ್ ಅಂತ ಇದೆ. ಇದ್ರದ್ದು ಸ್ಟಾರ್ಟಿಂಗ್ ಪ್ರೈಸು 3300 ಇದಾಯ್ತಾ. ಬಿರ್ಲಾ ಎಸ್ಟೇಟ್ ಬಿ ಎಸ್ ಚಂದ್ರಶೇಖರ್ ಸ್ಟ್ಯಾಂಡ್ ಪಿ ಟೆರೆಸ್ ಅಂತಿದೆ. ಇದ್ರದ್ದು 15,000 ಪರ್ ಹೆಡ್, ಅಂದರೆ ಒಬ್ಬರಿಗೆ 15,000 ರೂಪಾಯಿ ಇದೆ. ಅದಾದಮೇಲೆ ಬಿರ್ಲಾ ಎಸ್ಟೇಟ್ ಗ್ರ್ಯಾಂಡ್ ಟೆರೆಸ್ ಅಂತಿದೆ. ಇದ್ರದ್ದು 10,000, ಒಬ್ಬರಿಗೆ 10,000 ರೂಪಾಯಿ ಇದೆ. ಸೊ ಇದ್ರ ಬೆಲೆ ಇನ್ನೂ ಜಾಸ್ತಿ ಇದೆ. ಅಂದರೆ ಪ್ರತಿಯೊಂದು ಸ್ಟ್ಯಾಂಡು ವಿ ವಿ ಸ್ಟ್ಯಾಂಡು, ಯು ಐ ಪಿ ಸ್ಟ್ಯಾಂಡು, ಈ ಥರ ಸುಮಾರಿದೆ. ಇದ್ರ ಬೆಲೆ 50,000, 60,000 ಈ ಥರ ದಾಟ್ಕೊಂತ ಹೋಗುತ್ತೆ. ಇನ್ನೂ ಸಾಕಷ್ಟು ಇದಿದೆ. ಬಟ್ ಫ್ಯಾನ್ಸ್ ನಾರ್ಮಲ್ ಏನಂತಂದರೆ 1,500, 2,000 ಇಷ್ಟರೊಳಗಡೆ ಇದ್ದಿದ್ದು ಟಿಕೆಟು 2,500, 3,000 ರೂಪಾಯಿ ಆಗಿದೆ. ನಿಮಗೆ ಇನ್ನೊಂದು ಉದಾಹರಣೆ ಅಂತಂದರೆ ಫ್ಯಾನ್ಸ್ ಹೇಳ್ತಾ ಇರೋದು, ಈಗ ಫ್ಯಾನ್ಸ್ ಅವರು ಆರ್ ಸಿ ಬಿ ಮೇಲೆ ಎಷ್ಟು ರೊಚ್ಚಿಗೆದ್ದಿದ್ದಾರೆ ಅಂದರೆ, ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಮಾಡಿದ್ರು. ಆ ಅನ್ಬಾಕ್ಸ್ ಇವೆಂಟ್ಗೆ ಪ್ರೈಸೇ ಅಲ್ಲೂ ಕೂಡ 800, 900, 1,000 ರೂಪಾಯಿನಿಂದನೇ ಸ್ಟಾರ್ಟ್ ಅಂತ ತೋರಿಸ್ತಾ ಇತ್ತು. ಬಟ್ ಒಬ್ರಿಗೂ ಸಿಕ್ಕಿಲ್ಲ ನನಗೆ. ಯಾಕೆಂದರೆ ಅನ್ಬಾಕ್ಸ್ ಇವೆಂಟ್ ಹೊರಗಡೆ ಬಂದು ಫ್ಯಾನ್ಸು ನಾನು ಹೇಳ್ತಾಯಿದ್ರು, ಈ ಥರ ದಯವಿಟ್ಟು ಮಾಡಬೇಡಿ, ಆರ್ ಸಿ ಬಿ ಲಾಯಲ್ ಫ್ಯಾನ್ಸ್ಗಳಿಗೆ ನೀವು ಟಿಕೆಟ್ ಕೊಡಿ ಸಾಕು, ಕಪ್ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದು ಏನು ಮಾಡ್ತಿದೆ, ವೆಬ್ಸೈಟಿಗೆ ಬಿಡ್ತೀರಾ, ಅನೌನ್ಸ್ ಮಾಡ್ತೀರಾ ನಿಮ್ಮ ಪೇಜ್ಗಳಲ್ಲಿ, ಇವತ್ತು ಟಿಕೆಟ್ ಬರುತ್ತೆ ಫ್ಯಾನ್ಸ್ ಅಂತ ಇದು ಮಾಡ್ತೀರಾ. ಫ್ಯಾನ್ಸ್ಗೆ ಟಿಕೆಟ್ ಸಿಗ್ತಿಲ್ವಲ್ಲ. ಆಮೇಲೆ ಇನ್ನೊಂದು ಅನ್ಬಾಕ್ಸ್ ಹೇಳ್ತಾ ಇದ್ದೆ, ಅನ್ಬಾಕ್ಸ್ಗೆ ಇವೆಂಟ್ ಮಾಡಿದ್ರಲ್ಲ, ನೀವು ಬರೀ ಅನ್ಬಾಕ್ಸ್ ಇವೆಂಟು ನೋಡೋಕ್ಕೆ ಸ್ಟ್ರೀಮ್ಗೆ 99 ರೂಪೀಸ್ ಮಾಡಿದ್ರಿ. ಸ್ಟ್ರೀಮು ಅಂದರೆ 99 ರೂಪೀಸ್ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಆ ಸ್ಟ್ರೀಮ್ ನೋಡಬೇಕು. ಪ್ರತಿಯೊಂದರಲ್ಲೂ ದುಡ್ಡು ಮಾಡೋಕ್ಕೆ ನೋಡಿದ್ರೆ ನೀವು ಫ್ಯಾನ್ಸಿಗೆ ನೀವೇನು ಮಾಡ್ತಿದ್ದೀರಾ, ಫ್ಯಾನ್ಸ್ ಬಗ್ಗೆ ಏನು ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂದ್ಬಿಟ್ಟು ಫ್ಯಾನ್ಸು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಬೈತಾ ಇದ್ದಾರೆ. ದಯವಿಟ್ಟು ಹೇಳ್ತೀವಿ, ಆರ್ ಸಿ ಬಿ ಫ್ಯಾನ್ಸ್ಗಳು ಅಂದರೆ ಆರ್ ಸಿ ಬಿ ಫ್ಯಾನ್ಸ್ ಒಂದು ಅವ್ರು ಹೇಳ್ತಾ ಇರೋದ್ರು ಇಟ್ಕೊಂಡು ನಾನು ಹೇಳ್ತಾ ಇರೋದು, ನೀವೇನೇ ಮಾಡಿ ಕಪ್ ಗೆಲ್ಲದೆ ಇರಲಿ, ಯಾರೇ ಇರಲಿ ಟೀಮು ಏನೇ ಆಗಲಿ, ಫ್ಯಾನ್ಸ್ಗಳ್ನು ನೋಡಿ, ಅಲ್ಲಿನ ವ್ಯವಸ್ಥೆ ಸರಿಯಿಲ್ಲ. ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕನ್ನಡಿಗರನ್ನು ಯಾವುದೇ ರೀತಿ ಅಂದರೆ ಆರ್ ಸಿ ಬಿ ಫ್ಯಾನ್ಸ್ಗಳನ್ನು ಒಂದು ಸಪೋರ್ಟಿವ್ ಆಗಿ ನೋಡ್ತಿಲ್ಲ. ಬೇರೆ ಫ್ರಾಂಚೈಸಿ ನೋಡಿ, ಅವರು ಸ್ಟೇಡಿಯಂ ಟಿಕೆಟ್ ಪ್ರೈಸ್ ನೋಡಿ ಕಮ್ಮಿ ಇರುತ್ತೆ, ಆರ್ ಸಿ ಬಿದೇ ಯಾಕೆ ಜಾಸ್ತಿ. ಸೊ ಈ ಥರ ಮಾಡಿಬಿಟ್ಟು ಫ್ಯಾನ್ಸ್ಗಳಿಗೆ ಸ್ಟೇಡಿಯಮಿಗೆ ಬರ್ದಂಗೆ ಮಾಡ್ತೀರಾ. ಆಯಿತು, ಇನ್ನೊಂದು ವಿಚಾರ ಏನಂತಂದರೆ, ಆಯಿತು ಎಷ್ಟೇ ಟಿಕೆಟ್ ಆಗಲಿ ನಾವು ಬರ್ತೀವಿ, ಬುಕ್ಕಿಂಗ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ. ಒಬ್ಬರಿಗೆ 2 ಟಿಕೆಟ್ ಬುಕ್ಕಿಂಗ್ ಅಂತ ಹೇಳ್ತಾರೆ. ಈಗ ಯಾರೋ ಒಂದು ಗ್ರೂಪಲ್ಲಿ 10 ಜನ ಹೋಗಬೇಕು, ಅವ್ರು ಬುಕ್ ಮಾಡಿ ಈ ಒಬ್ಬೊಬ್ರು 2 ಟಿಕೆಟ್ ಬುಕ್ ಮಾಡೋದ್ರಲ್ಲೇ ಸೋಲ್ಡ್ ಔಟ್, 2 ನಿಮಿಷದಲ್ಲಿ ಸೋಲ್ಡ್ ಔಟ್. ಅಂದರೆ ನೀವು ಯಾವುದೇ ರಿಯಲ್ ಮ್ಯಾಡ್ರಿಡ್, ಮ್ಯಾಂಚೆಸ್ಟರ್ ಇಂಥ ಫುಟ್ಬಾಲ್ ಕ್ಲಬ್ಗಳಿಗೂ ಕೂಡ ಆ ಲೆವೆಲಿಗೆ ಆರ್ ಸಿ ಬಿ ಬುಕ್ ಆಗ್ತಿದೆ, ಅಂದರೆ ಟಿಕೆಟ್ ಸೇಲ್ ಆಗ್ತಿದೆ. ಇದು ಒಂದು ವಿಚಾರ ಆಯಿತು. ಇನ್ನೊಂದು ವಿಚಾರ ಏನಂತಂದರೆ, ಒಬ್ಬರು ಟಿಕೆಟ್ ಬುಕ್ ಮಾಡಿರ್ತಾರೆ, 2 ಟಿಕೆಟು ಬುಕ್ ಆಯಿತು. ಫಾರ್ ಎಕ್ಸಾಂಪಲ್ ಆ ಸ್ಟ್ಯಾಂಡ್ ಬೇಡ, ಬೇರೆದು ಮಾಡೋಣ ಅಂತ ಏನಾದರೂ ಕ್ಯಾನ್ಸಲ್ ಮಾಡೋಕೆ ಹೋದರೆ ಆ ದುಡ್ಡು ರೀಫಂಡ್ ಆಗಲ್ಲ. ಇದು ಜ್ಞಾಪಕಟ್ಕೊಳ್ಳಿ. ನೆಕ್ಸ್ಟ್ ಪ್ರೀವಿಯಸ್ ಆಲ್ರೆಡಿ ಇವತ್ತಿಂದು ಬುಕ್ ಆಗಿದೆ, ಎಲ್ಲ ಬುಕ್ ಮಾಡ್ತಿದ್ದಾರೆ ಟಿಕೆಟು. ಕೆಲವ್ರಿಗೆ ಸಿಕ್ಕಿಲ್ಲ, ಕೆಲವರಿಗೆ 95% ಫ್ಯಾನ್ಸ್ಗಳಿಗೆ ಸಿಕ್ಕಿಲ್ಲ. ಆಫ್ಲೈನಲ್ಲೂ ಟಿಕೆಟ್ ಬಿಡ್ತಾರೆ, ಖಂಡಿತ ಸಿಗಲ್ಲ. ನಿಮಗೆ ಲಾಸ್ಟ್ ಸೀಸನ್ ಗೊತ್ತಿತ್ತಾ, ನೈಟೆಲ್ಲ ಎಲ್ಲೆಲ್ಲಿಂದನೋ ಬಂದು ಬೆಳಗಾವಿ, ಬೀದರ್, ಬಿಜಾಪುರ, ಎಲ್ಲೆಲ್ಲಿ ಮಂಗಳೂರು, ಕೋಲಾರ ಎಲ್ಲ ಇದು ಬಂದು ನೈಟ್ ಕಾದವ್ರಿಗೆ, ನೈಟು ಸ್ಟೇಡಿಯಂ ಮುಂದೆ ಮಲಗಿದವರು ನೋಡಿದ್ದೀವಿ ನಾವು ಕಣ್ಣಾರೆ, ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಆಫ್ಲೈನಲ್ಲಿ. ಸೊ ಈ ಥರನೂ ಆಗ್ತಾಯಿದೆ. ಇನ್ನೊಂದು 2 ಟಿಕೆಟ್ ಬುಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈ ಸ್ಟ್ಯಾಂಡ್ ಬೇಡ, ನಮಗೇನು ಬೇರೆ ಸ್ಟ್ಯಾಂಡು ಹೋಗಬೇಕು ಅಂತ ನೀವೇನು ಕ್ಯಾನ್ಸಲ್ ಮಾಡಿದ್ರೆ ಆ ಕ್ಯಾನ್ಸಲ್ ಮಾಡಿರೋ ಅಮೌಂಟ್ ರೀಫಂಡ್ ಆಗಲ್ಲ. ಇದಾಯ್ತಾ. ಇದೊಂದು ವಿಚಾರಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಫುಲ್ ರೊಚ್ಚಿಗೆದ್ದಿದ್ದಾರೆ. ನಮಗೆ ಫ್ಯಾನ್ಸ್ ಆಗಿ ನಾವು ದುಡ್ಡು ಕೊಟ್ಟು ಹೋಗೋಕ್ಕೂ ಯಾಕೆ ಈ ಥರ ಕಾಂಪ್ಲಿಕೇಟೆಡ್ ಮಾಡ್ತಾಯಿದ್ದೀರಾ. ಫಸ್ಟ್ ಆಫ್ ಆಲ್ ಟಿಕೆಟ್ ಸಿಗಲ್ಲ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ, ಅದರಲ್ಲಿ ಬೇರೆ ರೀಫಂಡು ಅದು ಇದು, ಒಬ್ರಿಗೆ 2 ಟಿಕೆಟ್ ಬುಕ್ಕಿಂಗು, ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಆರ್ ಸಿ ಬಿಗಳು ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮ್ಯಾನೇಜ್ಮೆಂಟ್ ವಿರುದ್ಧ ರೊಚ್ಚಿಗೆದ್ದಿರೋದು ನಿಜ. ಸೊ ಇದಿಷ್ಟು ಇವತ್ತಿನ ಟಿಕೆಟ್ ವಿಚಾರದಲ್ಲಿ ಆದಂತಹ ಘಟನೆ. ಅಂದರೆ ಇವತ್ತು ಏಪ್ರಿಲ್ 2ರಂದು ನಡೆಯುವ ಗುಜರಾತ್ ಟೈಟನ್ಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ನ ಟಿಕೆಟು ಬಿಟ್ಟಿದ್ದರು ಆರ್ ಸಿ ಬಿ ಮ್ಯಾನೇಜ್ಮೆಂಟು ವೆಬ್ಸೈಟಲ್ಲಿ. ಅದು 2 ನಿಮಿಷಕ್ಕೆ ಸೋಲ್ಡ್ ಔಟ್. ಎಲ್ಲ ಯಾವುದೇ ಟಿಕೆಟ್ ಇರಲಿ, 2,500, 2,000ದಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಬೆಲೆಯ ಟಿಕೆಟು ಸೋಲ್ಡ್ ಔಟ್ ಆಗಿದೆ. ಇನ್ನು ಆಫ್ಲೈನಲ್ಲಿ ಏನಾಗಿದೆ ಅದು ಗೊತ್ತಿಲ್ಲ, ಅಲ್ಲಿ ಹೋದವರಿಗೆ ಗೊತ್ತಾಗುತ್ತೆ. ಇದು ಫ್ಯಾನ್ಸ್ಗಳ ಒಂದು ಅಳಲನ್ನು ಸಾಮಾಜಿಕ ಜಾಲತಾಣ ತೋಡ್ಕೊಂಡಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇನ್ನಾದರೂ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಟಿಕೆಟ್ನ ಕೊಡಬೇಕಾದ್ರೂ, ವೆಬ್ಸೈಟಲ್ಲಿ ಬಿಡಬೇಕಾದ್ರೂ ಅದ್ರ ಪ್ರೈಸ್ ಆಗಿರ್ಬೋದು, ಎಲ್ಲದನ್ನು ಫ್ಯಾನ್ಸ್ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ಒಂದು ಕೇಳ್ಕೊಳ್ತಾ ಇದ್ದೀವಿ. ಒಂದು ಫ್ಯಾನ್ಸ್ಗಳ ಅವರೊಂದು ಅಳಲನ್ನು ನಾವು ಹೇಳ್ತಾ ಇದ್ದೀವಿ. ಅದರಿಂದ ಮುಂಬರುವ ಮ್ಯಾಚ್ಗಳಿಗೆ ನೆಕ್ಸ್ಟು ಚಿನ್ನಸ್ವಾಮಿಲಿ ಯಾವ ಮ್ಯಾಚ್ ನಡೆಯುತ್ತೋ ಅದರಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಫ್ಯಾನ್ಸ್ಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಟಿಕೆಟ್ ಪ್ರೈಸ್ ಆಗಿರ್ಬೋದು, ಆಮೇಲೆ ಅದ್ರದ್ದು ಅಂದರೆ ವೆಬ್ಸೈಟಲ್ಲಿ ಬಿಡ್ತಾರೆ, ಸೋಲ್ಡ್ ಔಟ್ ಆಗುತ್ತೆ.
ಸೊ ಈ ಥರ ಮಾಡ್ತಾರೆ, ಪರೇಡ್ 2 ಟಿಕೆಟ್ ಅಂತ ಹೇಳ್ತಾರೆ. ಓಕೆ, ಇದು ಒಂದು ದೃಷ್ಟಿಲಿ ನೋಡೋಕೆ ಹೋದರೆ ಪರೇಡ್ 2 ಟಿಕೆಟ್ ಓಕೆ. ಈಗ ಒಬ್ಬರೇ ಯಾರೋ ಒಂದು 20 ಟಿಕೆಟ್ ಬುಕ್ ಮಾಡೋದ್ರ ಬದಲು ಓಕೆ ಒಬ್ರಿಗೆ 2 ಟಿಕೆಟು ಅಂದರೆ ಒಂದು ಲಾಗಿನಲ್ಲಿ 2 ಟಿಕೆಟು. ಸೊ ಇದು ಬೆಟರ್, ಅಂದರೆ ಎಲ್ಲರಿಗೂ ಸಿಗುತ್ತೆ ಅಂತ, ಅದು ಓಕೆ ಉದ್ದೇಶ. ಅದನ್ನು ಬಿಟ್ಟು ಪ್ರೈಸ್ ದೃಷ್ಟಿ ಬರುತ್ತೆ ಫ್ಯಾನ್ಸ್ ಇವಾಗ. ಆಯಿತು 2,500 ಇರುತ್ತೆ ಅಂದ್ಕೊಳ್ಳಿ, ಆಯಿತು ಕೊಡೋಣ, 3,000 ಇರುತ್ತೆ ಅಂದ್ಕೊಳ್ಳಿ ಕೊಡೋಣ. ಅದಕ್ಕಿಂತ ಪ್ರೀವಿಯಸ್ಸು ಹೇಳ್ತಾರೆ ಫ್ಯಾನ್ಸು, ಲಾಸ್ಟ್ ಇಯರು ಬರೀ ನಮಗೆ 1,000 ರೂಪಾಯಿ ಸಿಗ್ತಾಯಿತ್ತು, 1,500 ಸಿಗ್ತಾಯಿತ್ತು, ಈಗೇನು ಡಬಲ್ ರೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆಲ್ರೆಡಿ ಅನ್ಬಾಕ್ಸ್ ಇವೆಂಟ್ ಮುಗಿಸ್ಕೊಂಡು ಬಂದು ಫ್ಯಾನ್ಸ್ಗಳು ಹೇಳಿದ್ದಾರೆ. ಬಟ್ ಏನಂತಂದರೆ ಅದೊಂದು ಅಭಿಮಾನ, ಲಾಯಲ್ಟಿ. ಅವರಿಗೆ ಎಷ್ಟೇ ಆಗಲಿ ನಾವು ಕೊಟ್ಟು ಹೋಗ್ತೀವಿ. ಅಟ್ಲೀಸ್ಟ್ ನಮಗೆ ವೆಬ್ಸೈಟಲ್ಲಿ ಬುಕ್ಕಿಂಗ್ ಆದರೂ ಮಾಡೋಕ್ಕೆ ಅವಕಾಶ ಕೊಡಿ. 2 ನಿಮಿಷಕ್ಕೆ ಸೋಲ್ಡ್ ಔಟ್ ಅಂದರೆ ಏನು? ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಟಿಕೆಟ್ ಬಿಡ್ತೀರಾ ಆನ್ಲೈನು, ಎಷ್ಟು ಆಫ್ಲೈನ್ ಟಿಕೆಟ್ ಎಷ್ಟು ಬಿಡ್ತೀರಾ? ಸೊ ಇದೆಲ್ಲ ವಿಚಾರಗಳು ಫ್ಯಾನ್ಸ್ಗಳು ಅವಳ ಮನಸ್ಸನ್ನು ಕೆರಳಿಸೋದಂತೂ ನಿಜ. ಸೊ ಇನ್ನು ಮುಂದಾದರೂ RCB ಮ್ಯಾನೇಜ್ಮೆಂಟ್ ಫ್ಯಾನ್ಸ್ಗಳನ್ನು ಗಮನದಲ್ಲಿಟ್ಕೊಂಡು ಎಲ್ಲದನ್ನು ಫ್ಯಾನ್ಸ್ಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ಮಾಡಿದ್ರೆ ನಿಮ್ಮ ಲಾಯಲ್ಟಿ, ನಿಮ್ಮ ಫ್ಯಾನ್ ಬೇಸು ಮತ್ತು RCBಗಿರೋ ಒಂದು ಬ್ರ್ಯಾಂಡು ಇನ್ನೂ ಬೇರೆ ಲೆವೆಲ್ಗೆ ಹೋಗುತ್ತೆ. ಇದು ಫ್ಯಾನ್ಸ್ಗಳ ಜೊತೆ ನಮ್ಮ ಒಂದು ಅಭಿಪ್ರಾಯ ಕೂಡ ಹೌದು. ಮುಂದಿನ ವಿಡಿಯೋದಲ್ಲಿ ಕ್ರಿಕೆಟ್ ಸಂಬಂಧಿತ ಮತ್ತಷ್ಟು ವಿಚಾರಗಳನ್ನು ನಾನು ತರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.